ಒಂದು ದಿನ ಪುಟಾಣಿ ನಾಯಿ ಮರಿಯೊಂದು ತನ್ನ ಬಾಯಲ್ಲಿ ರುಚಿಕರವಾದ ಮೂಳೆಯನ್ನು ಕಚ್ಚಿಕೊಂಡು ಅದನ್ನ ಚೆನ್ನಾಗಿ ಶಾಂತಿಯಿಂದ ನೆಮ್ಮದಿಯಿಂದ ತಿನ್ನಬೇಕು ಅಂತ ಒಳ್ಳೆ ಜಾಗವನ್ನ ಹುಡುಕ್ತಾ ಇತ್ತು. ಹಾಗೆ ಹೋಗ್ತಾ ಇರಬೇಕಾದ್ರೆ ಒಂದು ನದಿ ಕಂಡಿತ್ತು. ನದಿಯನ್ನ ದಾಟಬೇಕಲ್ವೇ? ಹೇಗಾದ್ರೂ ಮಾಡಿ ಈ ನದಿಯನ್ನು ದಾಟಬೇಕು ಅಂತ ಅದರ ಕಾಲನ್ನ ಕೆಳಗಡೆ ಇಟ್ಟು ನೀರಲ್ಲಿ ನೋಡಿದಾಗ ತಕ್ಷಣ ಇನ್ನೊಂದು ನಾಯಿ ಕಂಡಿತು. ಇದಕ್ಕೆ ಹೆದರಿಕೆ ಆಯಿತು ಮತ್ತು ಸಿಟ್ಟು ಕೂಡ ಬಂತು. ನನ್ನದೇ ತರ ಇನ್ನೊಂದು ನಾಯಿ, ಅದು ಕೂಡ ನಂತರನೇ ಮೂಳೆಯನ್ನು ಕಚ್ಕೊಂಡಿದೆಯಲ್ಲ ಅಂತ ಗರ್ವದಿಂದ ಹಾಗೆ ಸಿಟ್ಟಿನಲ್ಲಿ ಮುರುಗುಟ್ಟಿತು. ಏನೇ ಆಗ್ಲಿ, ನನ್ನ ಬಾಯಲ್ಲಿದ್ದ ಮೂಳೆ ಜೊತೆ ಆ ನಾಯಿಯ ಬಾಯಲ್ಲಿದ್ದ ಮೂಳೆ ಕೂಡ ಬೇಕು ಅಂತೇಳಿ ಅದು ಆ ದುರಾಸೆಯಿಂದ ಆ ಇನ್ನೊಂದು ಮೂಳೆಯನ್ನ ಕಸಿದುಕೊಳ್ಳೋದಿಕ್ಕೆ ಜೋರಾಗಿ ಬೊಗಳಿತು. ಆದ್ರೆ ಆ ನಾಯಿ ಬಾಯಿ ತೆರೆದ ತಕ್ಷಣ ಆ ಮೂಳೆ ನೀರಲ್ಲಿ ಬಿದ್ದು ಮುಳುಗೋಯ್ತು. ಆ ಬಡ ನಾಯಿ ಎಲ್ಲವನ್ನ ಕಳೆದುಕೊಂಡಿತು ಮತ್ತು ಏನೂ ಇಲ್ಲದೆ ಚಪ್ಪೆ ಮುಖ ಹಾಕೊಂಡು ಮನೆಗೆ ಹೋಗ್ಬೇಕಾಯ್ತು. ಕಥೆಯ ನೀತಿ ಏನಂದ್ರೆ, ನೀವು ತುಂಬಾ ದುರಾಸೆ ಹೊಂದಿದ್ರೆ ಮತ್ತು ಯಾವಾಗಲೂ ಹೆಚ್ಚು ಬೇಕು ಅಂತ ಬಯಸಿದ್ರೆ ನೀವು ಈಗಾಗಲೇ ಹೊಂದಿರುವುದನ್ನು ಕೂಡ ಕಳೆದುಕೊಳ್ಬೇಕಾಗ್ತದೆ.